ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಖಿತಾ, ನನ್ನ ಜೊತೆ ಪುನೀತ್. ನೋಡಿ ಪುನೀತ್ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಿದ್ದಾರೆ ಇವತ್ತು ಅಂತ. ಸೊ ನೆಕ್ಸ್ಟ್ ಡೇ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಕಾರ್ ವಾಶ್ ಪ್ಲ್ಯಾನ್ ಮಾಡ್ಕೊಂಡು ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಫಸ್ಟ್ ಸ್ಟಾಪ್ ನಾವು ತಿಂಡಿಗೆ ಮದ್ದೂರು ಟಿಫ್ನಿಸ್ ಅಂತ ಮದ್ದೂರ ಹತ್ರ ಸ್ಟಾಪ್ ಮಾಡ್ಕೊಂಡ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ. ನೋಡೋಣ, ಮೇ ಬಿ ಜಾಗ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರ್ಬೋದು ಆಲ್ರೆಡಿ ಇದು ಯಾವ ಪ್ಲೇಸ್ ಇರ್ಬೋದು ಅಂತ. ಹೇಗಿತ್ತು ಪುನೀತ್ ಡ್ರೈವ್? ಸೂಪರ್ ಆಗಿತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ, ನಾನು ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಇದರಲ್ಲಿ. ಒಂಥರ ರೋಡ್ ತುಂಬ ಚೆನ್ನಾಗಿತ್ತು, ಸುತ್ತ ಗ್ರೀನರಿ ಮಧ್ಯದಲ್ಲಿ ನಾವು ಹೋಗ್ತಾ ಇರೋ ಥರ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ, ವ್ಯೂ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ನಾವು ರೀಚ್ ಆದ ತಕ್ಷಣ ಕ್ಯೂ ನೋಡಿ ಸಾಕಾಗೋಯ್ತು. ನಾವು ಹೋಗ್ತೀವ ಒಳಗೆ ಇಲ್ವಾ ಅಂತಲೇ ಡೌಟ್ ಆಗಿಬಿಟ್ಟಿತ್ತು. ಕಾರೆಲ್ಲ ಪಾರ್ಕ್ ಮಾಡಿ ಇಲ್ಲಿ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡ್ವಿ, ನೋಡೋಣ ಹೇಗಾಗುತ್ತೆ ಅಂತ. ಜನ ಸಾಗರ ಥರ. ಇವಾಗಂತೂ ಎಲ್ಲಿ ನೋಡಿದ್ರು ಜನ ಇರ್ತಾರೆ. ಈ ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಲ್ಲೂ ಇಷ್ಟೇ ಜನ ಇರ್ತಾರೆ, ಇನ್ನೂ ಒಂದು ಕಡೆ ಹೋಗಿ ಅಲ್ಲೂ ಇಷ್ಟೇ ಜನ ಇರ್ತಾರೆ. ಬಸ್ ಫ್ರೀ ಮಾಡಿರೋದಕ್ಕೆ ಜನ ಇಷ್ಟೊಂದು ಬರ್ತಾರೋ ಏನು ಅಂತ ಬರ್ತಾರೋ ಗೊತ್ತಿಲ್ಲ. ಎಲ್ಲಿ ಹೋದರೂ ಜನ 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 ಇವಾಗಂತೂ. ಸೊ ಗೊತ್ತಾಗಿರ್ಬೋದು ಇವಾಗ ನಾವು ಎಲ್ಲಿದ್ದೀವಿ ಅಂತ. ನಾವಿವತ್ತು ಹೋಗ್ತಿರೋದು ಎಲ್ಲಿ ಪುನೀತ್? ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ. ಆ್ಯಕ್ಚುಲಿ ನಾವು ಒಂದು 8:30 ಹಂಗೆ ರೀಚ್ ಆದ್ವಿ, ಬೇಗ ಹೋಗೋಣ ಅಂತ. ಬಟ್ ಕ್ಯೂ ನೋಡಿ ನನಗಂತೂ ಶಾಕ್ ಆಯಿತು. ಇನ್ನೇನು 2 ಅವರ್ ಕಾಯಬೇಕಲ್ಲಪ್ಪ ಅಂತ. ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಕ್ಯೂ ಅಲ್ಲಿ. ಬಸ್ ಅಲ್ಲಿಂದ ಬಸ್ಸಲ್ಲೆಲ್ಲ ಹೋಗೋದು. ಸೊ ಬೇಗ ಬೇಗ ಕ್ಯೂ ಮೂವ್ ಆಗ್ತಾ ಇತ್ತು. ನಾವು ಕಾರ್ ಪಾರ್ ಮಾಡಿ ಬಸ್ಗೆ ವೆಯ್ಟ್ ಮಾಡಿ ಆಮೇಲೆ ಇವಾಗ ನೋಡಿ ಬಸ್ಗೆ ಹತ್ಕೊಂಡ್ವಿ. ಬಸ್ ಫೈನಲಿ ಬಂತು. ಫುಲ್ಲು ರಶ್ ಇತ್ತು. ಆಲ್ಮೋಸ್ಟ್ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಜನನ ಕಳಿಸ್ತಾರೆ ನೋಡಿ. ಸ್ಟಾರ್ಟ್ ಆಯಿತು. ಸೀಟ್ ಸಿಕ್ತು. ಹೌದೌದು, ಸೀಟೆಲ್ಲ ಸಿಕ್ತು. ಇವಾಗ ಬಸ್ಸು ಹೊರಡ್ತಾ ಇದೆ. ಇನ್ನೊಂದೇನೆಂದರೆ, ಇಲ್ಲಿ ನೀವು ಕ್ಯಾಮ್ರಾ ತಗೊಂಡೋಗಿದ್ರೆ ಕ್ಯಾಮ್ರಾ ಅಲೌ ಮಾಡಲ್ಲ ಮೇಲೆ. ಸೊ ಯಾರ್ಯಾರು ಕ್ಯಾಮ್ರಾ ತೊಗೊಂಡೋಗೋ ಪ್ಲ್ಯಾನ್ ಇರುತ್ತೆ ಯಾರೂ ತೊಗೊಂಡೋಗ್ಬೇಡಿ. ಕ್ಯಾಮ್ರಾಗೆ 1000 ರೂಪೀಸ್ ಫೈನ್ ಅಂತ ಇದೆ. ಆಮೇಲೆ ಬಸ್ ಟಿಕೆಟ್ ಬಂದು ಲೇಡೀಸ್ಗೆ ಎನಿವೇಸ್ ಫ್ರೀ. ಇನ್ನು ಇವರಿಗೆ ಹೋಗಿ ಬರೋಕ್ಕೆ 2 ಸೇರಿಸಿ ಪರ್ ಪರ್ಸನ್ 70 ರೂಪೀಸ್ ಆಗುತ್ತೆ ಬಾಯ್ಸ್ಗೆ. ಸೊ ಇವಾಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಯಾವುದಾದ್ರೂ ಅನಿಮಲ್ ಸ್ಪಾಟ್ ಮಾಡ್ತೀವ ನೋಡೋಣ ಅಂತ ನೋಡ್ತಾ ಇದ್ವಿ, ಬಟ್ ನಮ್ಗೆ ಯಾವುದು ಕಾಣಿಸ್ಲಿಲ್ಲ. ಆ್ಯಂಡ್ ನಾವು ಕೂತಿದ್ದ ಸೈಡ್ಗೂ ವ್ಯೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈ ಕಡೆಗಿನ ಕಂಪೇರ್ ಮಾಡಿದ್ರೆ ಆಪೋಸಿಟ್ ಸೈಡಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು. ಈ ಕಡೆ ಏನು ನಮ್ಗೆ ಅಷ್ಟು ಏನು ಕಾಣಿಸ್ಲಿಲ್ಲ. ಸೊ ಇಳಿಬೇಕಾದ್ರೆ ಆ ಕಡೆ ಕೂತ್ಕೊಳ್ಳೋಣ ಅಂತ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಏನು ಕಾಣಿಸ್ತಿದೆ ಪುನೀತಲ್ಲಿ ಹೇಳಿ? ಟೆಂಪಲ್ ಕಾಣಿಸ್ತಾ ಇದೆ. ಇನ್ನೂ 1 ಕಿಲೋಮೀಟರ್ ಇದ್ದಂಗೆ ಟೆಂಪಲ್ ಕಾಣಿಸ್ತಿದೆ. ಬಟ್ ನಾನು ಲೆಫ್ಟ್ ಸೈಡ್ ಕೂತಿದ್ದೆ. ಸೊ ನನಗೆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವರು ರೈಟ್ ಸೈಡ್ ಕೂತಿದ್ಲು, ಇವಳ ಸೈಡ್ ವ್ಯೂ ಇರಲಿಲ್ಲ. ಫೈನಲಿ ಮೇಲೆ ಹೋದ್ವಿ, ರೀಚ್ ಆದ್ವಿ. ನೋಡಿ ಮತ್ತೆ ಅಲ್ಲಿ ದೇವಸ್ಥಾನ ಕಾಣೋದಕ್ಕಿಂತ ಜಾಸ್ತಿ ಜನಗಳೇ ಕಾಣಿಸ್ತಿದ್ದಾರೆ. ತುಂಬ ಜನ ಇದ್ದರು. ಮತ್ತು ಅಲ್ಲಿ ಒಳಗೆ ಹೋಗೋಕ್ಕೂ ಒಂದು ಕ್ಯೂ ಇತ್ತು. ಅಂದರೆ ಈ ಟೆಂಪಲ್ ಸ್ಪೆಷಾಲಿಟಿ 1995 ಆಗಿರೋದು ಈ ಟೆಂಪಲ್ ಅನಿಸುತ್ತೆ. 1995 ನಾನು ಹುಟ್ಟಿದ್ದ ಇಯರ್. ಅಲ್ಲಿ ಬೋರ್ಡ್ ಇದೆ, ಯಾರ್ಯಾರು ಇನಾಗ್ರೇಷನ್ ಮಾಡಿದ್ದು ಏನು ಅಂತೆಲ್ಲ ಡೀಟೇಲ್ಸ್ ಇತ್ತು. ಸೊ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಎಲ್ಲರ ಜೊತೆ. ನಿಂತು ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ ಕ್ಯೂ ಅಲ್ಲಿ. ಆಮೇಲೆ ಫೈನಲಿ ಒಳಗಡೆ ಹೋದ್ವಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ನನ್ನ ಫ್ರೆಂಡ್ ಹಾಗೆ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ. ದೇವಸ್ಥಾನ ಮುಗಿಸ್ಕೊಂಡು ಹೊರಟೇ ಬಿಟ್ವಿ. ನೆಕ್ಸ್ಟು ಅದೇ ಥರ ಕೆಳಗಿಂದ ಹೆಂಗೆ ಬಸ್ ಹತ್ತಿದ್ವಿ ಅದೇ ಥರ ಅಲ್ಲಿ ಬಸ್ ಬಂದು ನಿಂತ್ಕೊಳ್ಳುತ್ತೆ. ನಾವು ಅದೆಲ್ಲ ನೋಡಿ ಮುಗಿದ್ಮೇಲೆ ಆರಾಮಾಗಿ ನಾವು ಬಸ್ಸಲ್ಲಿ ಹೋಗಿ. ಇವರೆಲ್ಲ ಆನೆ ಸ್ಪಾಟ್ ಆಗುತ್ತೆ, ಆನೆ ನೋಡ್ಬೋದು ಅಂತ ವೆಯ್ಟ್ ಮಾಡ್ತಿದ್ರು. ಬಟ್ ಇವರು ರೈಟ್ ಸೈಡ್ ಕೂತಿದ್ರು, ಇವ್ರಿಗೆ ಕಾಣಿಸ್ಲಿಲ್ಲ.
ನನಗೆ ದೂರದಲ್ಲಿ 2-3 ಆನೆಗಳು ಕಾಣಿಸ್ತು. ಇವರು ನಾನು ನೋಡಿದೆ ಅದನ್ನು. ಇವ್ರು ಹಾಗೆ ಎಲ್ಲಿ ಹೋದರೂ ಇವ್ರದ್ದು ಒಂದು ಲಕ್ ಅನ್ನೋದು ಇರುತ್ತೆ. ನಮ್ಮ ಕಣ್ಣಿಗೆ ಏನೂ ಕಾಣಿಸೋದೇ ಇಲ್ಲ, ಇವ್ರ ಕಣ್ಣಿಗೆಲ್ಲ ಕಾಣಿಸ್ಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂದರೆ ಎನಿ ಟೈಮ್ ಹಿಮ ಇರುತ್ತೆ ಅಂತ. ಬಟ್ ಅವತ್ತು ನಮ್ಮ ಲಕ್ ಹೆಂಗಿತ್ತೋ ಗೊತ್ತಿಲ್ಲ, ಅಲ್ಲಿ ಫಾಗೇ ಇರಲಿಲ್ಲ. ಬಟ್ ತುಂಬ ಕೋಲ್ಡ್ ಬ್ರೀಸ್, ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರೂ ಅಲ್ಲಿ ಫ್ಲೋರ್ ಏನೂ ಸುಡ್ತಾ ಇರಲಿಲ್ಲ, ತಣ್ಣಗೆ ಇತ್ತು, ಗಾಳಿ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಬೆಟ್ಟ ಇಳಿದ್ಮೇಲೆ ಹಾಗೆ ಒಂದು ಅಲ್ಲೇ ಫಾರೆಸ್ಟ್ ರೋಡಲ್ಲಿ ಒಂದು ರೈಡ್ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಜಿಂಕೆಗಳು ನೋಡಿ ಹೇಗೆ ಕಾಣಿಸ್ತಿದೆ. ಅಲ್ಲೂ ನಾವು ಆನೆ ಸ್ಪಾಟ್ ಮಾಡ್ಬೋದು ಅಂದ್ಕೊಂಡ್ವಿ, ಬರೀ ಜಿಂಕೆ ಮಾತ್ರ ಕಾಣಿಸ್ತು. ನೆಕ್ಸ್ಟು ಅಲ್ಲಿ ಚೆಕ್ ಪೋಸ್ಟ್ವರೆಗೂ ಹೋಗಿ ಮತ್ತೆ ರಿಟರ್ನ್ ಬಂದುಬಿಟ್ವಿ. ಸುಮ್ಮನೆ ಒಂದು ಲಾಂಗ್ ರೈಡ್ ಆಗುತ್ತೆ ಅಂತ ಹೋಗಿ ತಮಿಳ್ನಾಡು ಬಾರ್ಡರ್ ಅಲ್ಲಿ ತನಕ ಹೋಗಿ ರಿಟರ್ನ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ರೈಡು. ನಮಗೇನು ಅನಿಮಲ್ಸ್ ಏನು ಕಾಣಿಸಿಲ್ಲ. 1-2 ಜಿಂಕೆ ಮತ್ತು ಇನ್ನೊಂದು ಯಾವುದು ಜಿಂಕೆ ಅಷ್ಟೇ ಕಾಣಿಸಿದ್ದು. ಇನ್ನೊಂದು ಇನ್ಸಿಡೆಂಟ್ ಏನಾಯಿತು ಅಂದರೆ ಇಲ್ಲಿ ಹಾಗೆ ಲಾಂಗ್ ರೈಡ್ ಮುಗಿಸ್ಕೊಂಡು ಇನ್ನೊಂದು ಚೆಕ್ ಪೋಸ್ಟ್ ಇತ್ತು. ನಾವು ಅಲ್ಲಿ ಪಾಸ್ ಆಗೋದು ಬೇಡ, ವಾಪಸ್ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಇದ್ದಿದ್ದು ಪೊಲೀಸ್ ಆಫೀಸರ್ಸ್ನ ಎಲ್ಲ ನಮ್ಮನ್ನು ಏನು ಸ್ಮಗ್ಲರ್ಸ್ ಅಂದ್ಕೊಂಡ್ರೋ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ನಮ್ಮನ್ನು ವಾಪಸ್ ಕಾರ್ ಟರ್ನ್ ಮಾಡೋಕ್ಕೆ ಬಿಡಲಿಲ್ಲ. ಬನ್ನಿ 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 ಅಂತ ಇದು ಮಾಡಿದ್ರು. ನಾವು ಆಮೇಲೆ ವಾಪಸ್ ಹೋದರೆ ಎಲ್ಲಿ ಮೂವಿಯಲ್ಲೆಲ್ಲ ಚೇಸ್ ಮಾಡ್ಕೊಂಡು ಬರೋ ಥರ ಬಂದುಬಿಡ್ತಾರೆ ಅಂತ ಹೋಗ್ಬಿಟ್ಟು ಅಲ್ಲಿ ಒಂದು ಟೋಲ್ ಗೇಟ್ ಪಾಸ್ ಮಾಡಬೇಕಿತ್ತು. ಅಲ್ಲಿ ಸ್ವಲ್ಪ ಒಂದು 20-30 ರುಪೀಸ್ ಏನೋ ಕಟ್ಟಾಯಿತು, ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಬರ್ತಾ ಹಲಸಿನಣ್ಣು, ನನ್ನ ಫ್ರೆಂಡ್ಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಸೊ ತೊಗೊಳ್ಳೋಣ ಅಂತ ಹೋದ್ವಿ. ಹಲಸಿನಣ್ಣು ಅಷ್ಟೇನು ಟೇಸ್ಟಾಗಿರಲಿಲ್ಲ. ಓಕೆ ನಾರ್ಮಲಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಡೈರೆಕ್ಟ್ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಊಟ ಎಲ್ಲ ಮುಗಿಸಿ ಹನುಮಂತು ಪಲಾವಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಸನ್ಸೆಟ್ಟಿಗೆ ಯಾವುದಿದು ಟೆಂಪಲ್, ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬರೋಷ್ಟ್ರೊಳಗೆ ಆಲ್ಮೋಸ್ಟ್ 6 o'clock ಆಗಿತ್ತು. ಸನ್ಸೆಟ್ ಆಗ್ತಾಯಿತ್ತು. ಫೈನಲಿ ಸಿಕ್ತು. ತುಂಬ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ತುಂಬ ಜನ, ತುಂಬ ಅಂದರೆ ಹೆವಿ ಕ್ರೌಡ್. ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು, ಒಳಗೆ ಬಿಡಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.